ದಡ್ಡಿಯಲ್ಲಿ ದಾದಾಗಿರಿಯ ಮೂಲಕ ಆಸ್ತಿಯನ್ನ ಕಸಿದುಕೊಳ್ಳುವ ಪ್ರಯತ್ನ. ಪೊಲೀಸ್ ಅಧಿಕಾರಿ ಬೆಳಗಾವಿ ಬಳಿಗೆ ದೂರು ಸಲ್ಲಿಕೆ. ಕಾಸಿಂ ಮೊಹಮ್ಮದ್ ಹುಸೇನ್ ಸರ್ಕವಾಸ್ ಇವರು ದಡ್ಡಿಯಲ್ಲಿ ನೆಲೆಸಿರುವವರು. ಅವರ ಮಗಳು ಸಹೇರಾ ಬಾನು ಹಾಗೂ ಅವಳ ಪತಿ ಮತ್ತು ಮಕ್ಕಳೊಂದಿಗೆ ದಡ್ಡಿಯಲ್ಲಿ ವಾಸವಿದ್ದಾರೆ. ಕಾಸಿಂ ಮೊಹಮ್ಮದ್ ಹುಸೇನ್ ಸರ್ಕವಾಸ್ ಅವರು ಕುಲಕರ್ಣಿ ಅವರಿಂದ 185/1B ವಾಸ್ತು ಖರೀದಿಸಿದ್ದಾರೆ. ಮಗಳು ಸಹೇರಾ ಬಾನು ಮತ್ತು ಅವಳ ಕುಟುಂಬ ದಡ್ಡಿಯಲ್ಲಿಯೇ ವಾಸಿಸುತ್ತಿದ್ದಾರೆ. ಈ ಸ್ಥಳದಲ್ಲಿ ಮನೆ ಮತ್ತು ಕಿರಾಣಾ ಅಂಗಡಿ ಇದೆ. ಆದರೆ ನಮ್ಮ ಊರಿನ ಬಸವರಾಜ್ ಮುಂಗರ್ವಾಡಿಯವರು ಗ್ರಾಮ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದವರು. ಅವರು ದಿವಾಣಿ ನ್ಯಾಯಾಲಯದಲ್ಲಿ ಸಂಘದ ಜಾಗೆಯು ನಮ್ಮದೇ ಎಂಬುದಾಗಿ ದಾವೆ ಸಲ್ಲಿಸಿದ್ರು. ಮಾನ್ಯ ನ್ಯಾಯಾಲಯವು 3/12/2015 ಈ ದಾವೆಯನ್ನ ತಿರಸ್ಕರಿಸಿತು. ಈ ಆದೇಶದ ವಿರುದ್ಧ ಗ್ರಾಮ ಸೇವಾ ಸಹಕಾರಿ ಸಂಘ ದಡ್ಡಿಯವರು ಮಾನ್ಯ ಹಿರಿಯ ದಿವಾಣಿ ನ್ಯಾಯಾಧೀಶ ಹುಕ್ಕೇರಿ ಅವರ ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ಮುಂದುವರೆದಿದೆ. ಶುಕ್ರವಾರ ದಿನಾಂಕ 7/3/2025 ಬೆಳಗ್ಗೆ 10 ಗಂಟೆಗೆ ದಯಾನಂದ್ ಎಂ ಪಾಟೀಲ್, ಈರ್ಸಿಂಗ್ ಯರ್ಮಳ್ಳಿ, ರಾಹುಲ್ ಮುಂಗರ್ವಾಡಿ, ಸಂಪತ್ ಬಾದುರ್ಗೆ, ನಾಸಿರ್ ಮುಲ್ಲಾ, ಬಸವರಾಜ್ ಮುಂಗರ್ವಾಡಿ, ಮುನ್ನಾ ಬುದ್ದನ್ವಾರ್, ಮಾರುತಿ ನಾರ್ವೇಕರ್, ವಿಷ್ಣು ಬಿ ರೆಡೇಕರ್, ಮಹೇಶ್ ಹತ್ತರ್ಗಿ, ವಿಲಾಸ್ ನಾರ್ವೇಕರ್, ಶೈದಾ ನಾಯ್ಕವಾಡಿ ಮತ್ತು ಇತರ ವ್ಯಕ್ತಿಗಳು ಜೆಸಿಬಿ ಮೂಲಕ ನನ್ನ ಸ್ವಂತ ಜಮೀನಿಗೆ ಅಕ್ರಮವಾಗಿ ಅತಿಕ್ರಮಣ ಮಾಡಿ ಸಿಮೆಂಟ್ ಪಿಲ್ಲರ್ ಹಾಕಿದ್ದಾರೆ. ಅವರ ಕಾರಣದಿಂದ ನನ್ನ ಹಳೆಯ ಮನೆಯನ್ನು ಮತ್ತು ಶೆಡ್ ಅನ್ನ ಹಾನಿ ಮಾಡಲಾಗಿದೆ. ಅಂದು ನಾನು ಮತ್ತು ನನ್ನ ಮಗಳು ಮತ್ತು ಕಾಶಿಂ ಅವರು ವಿನಂತಿ ಮಾಡಿದ್ದೇವೆ, ನೀವು ಪಿಲ್ಲರ್ ಹಾಕಬೇಡಿ ಅಂತ. ಆ ಸಮಯದಲ್ಲಿ ಸಂಬಂಧಿಸಿದ ವ್ಯಕ್ತಿಗಳು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಅವರು ನಮಗೆ ಪ್ರಾಣಹಾನಿ ಮಾಡುವ ಮತ್ತು ಇನ್ನು ಮುಂದೆ ಇಲ್ಲಿಂದ ಹೊರಹಾಕಲು ಧಮಕಿಯನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಸಿಂ ಮೊಹಮ್ಮದ್ ಹುಸೇನ್ ಸರ್ಕವಾಸ್ ಅವರು ಪೊಲೀಸ್ ಅಧಿಕಾರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಿಸಿದ ಆಡಳಿತಕ್ಕೆ ದೂರು ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, APJ ನ್ಯೂಸ್ ಕನ್ನಡ, ಹುಕ್ಕೇರಿ.